ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಂಕೇಶ್ವರ ನಗರದ ಸುಪ್ರಸಿದ್ಧ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಮಠದ ಶ್ರೀ ಶಂಕರಲಿಂಗ ದೇವಸ್ಥಾನದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಸ್ವಾಮೀಜಿ ಅವರು ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ಪ್ರಾರಂಭಗೊಳಿಸಿದ್ರಿಂದ ಮತ್ತೆ ದೇವಸ್ಥಾನ ಐತಿಹಾಸಿಕ ಗಮನ ಸೆಳೆದಿದೆ. ಇತಿಹಾಸದ ಪ್ರಕಾರ ಈ ದೇವಾಲಯ ಕ್ರಿಸ್ತ ಶಕ 1120ಕ್ಕಿಂತ ಮೊದಲು ನಿರ್ಮಿಸಲಾಗಿದೆ ಎಂಬ ಮಾಹಿತಿ ಇದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯವಾಗಿದ್ದು, ಚಾವಣಿಗಳು, ಬಾಗಿಲು ಚೌಕಟ್ಟುಗಳು ಮತ್ತು 38 ಕಂಬಗಳ ಮೇಲೆ ಕೆತ್ತನೆಗಳೊಂದಿಗೆ ಈ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ದೇವಾಲಯದ ಚಾವಣಿಯು ಹೂವಿನ ಕೆತ್ತನೆಯನ್ನ ಹೊಂದಿದ್ದು, ಸುಂದರ ಶಿಲ್ಪಗಳು ನೋಡುಗರನ್ನ ಕ್ಷಣ ಮಾತ್ರದಲ್ಲಿ ಸೆಳೆಯಬಲ್ಲವು. ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇಗುಲ ಜೀರ್ಣೋದ್ಧಾರ ನಿರ್ಮಾಣಕ್ಕೆ ಯಾವುದೇ ಪಕ್ಷದ ರಾಜಕಾರಣಿಗಳ ನೆರವು ಇಲ್ಲದೆ ಹಣಕಾಸಿಗೆ ಕೈ ಚಾಚದೆ ಭಕ್ತರಿಂದ ದೇಣಿಗೆ ಸಂಗ್ರಹಿಸಿ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಸ್ವಾಮೀಜಿ ಅವರು ಪಣ ತೊಟ್ಟು ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ಮಾಡಿದ್ದಾರೆ. ಇನ್ನು ಮಠದ ಶ್ರೀಗಳು ಮಾತನಾಡಿ, ಜಾತ್ರೆಯು ಬರುವ ಸೋಮವಾರ ದಿನಾಂಕ 3/2/2025 ಬುಧವಾರದಿಂದ 12/2/2025 ತನಕ ಜರುಗಲಿದ್ದು, ಎಲ್ಲ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ಶಂಕರಲಿಂಗನ ದರ್ಶನ ಪಡೆದುಕೊಳ್ಳಬೇಕು ಎಂದರು. ಗುರುಭ್ಯೋ ಗುರುಪಾದುಕಾಭ್ಯಃ. ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರೆ ನಾಳೆ 3ರಿಂದ 12 ನಡೀತದೆ. ನಾಳೆ 31 ತಾರೀಕು. ನಾಳೆ ಈ ಹೊತ್ತಿನವರೆಗೆ ಮಾಡಿದಿಂದ ನಾವು ಜೀರ್ಣೋದ್ಧಾರ ಕೆಲಸ ಏನಾಗ್ತಾ ಇದೆಯಲ್ಲ, ಅದರಿಂದ ದೇವರ ಮೂರ್ತಿಗಳಿಗೆ ಸ್ವಲ್ಪ ಏನೋ ಅಶುದ್ಧಿಯಾಗಿರ್ತದೆ. ಅದನ್ನು ಶುದ್ಧಿ ಮಾಡಲಿಕ್ಕೆ ನಾವು ಹೋಮ ಮಾಡ್ತೇವೆ. ಅದರ ಹೆಸರು ಸಂಪ್ರೋಕ್ಷಣ ಮಿತಿ ಆಗ್ತದೆ. ಅದು ಆನಂತರ ಉದಕ್ಷಾಂತಿ ಅಂತ ಎಲ್ಲ ಸ್ಥಾನ ಶುದ್ಧಿ ಆಗ್ತದೆ. ಅದಕ್ಕೆ ಅವಧಿಯನ್ನು ಅದ ಹೆಸರು ಉದಕ್ಷಾಂತಿ. ಅಂತ 3ನೇ ತಾರೀಕು ಸಾಯಂಕಾಲ ಯಾವುದು ಅವು ಪೂಜೆ ಆಗೋದು, ಅದು ಹೆಸರು ಕೋಟಿ ಪೂಜೆ. ಅಂದರೆ ಎಲ್ಲ ಧಾನ್ಯಗಳೆಲ್ಲ ಪೂಜೆ ಮಾಡೋದು, ಅನ್ನಪೂರ್ಣೇಶ ಪೂಜೆ ಮಾಡೋದು. 4ನೇ ತಾರೀಕಿಗೆ ಮುಂಜಾನೆ ಪೂಜೆ ಆಗೋದು, ರಥ ಪೂಜೆ ಆಗುತ್ತೆ. ರಥ ಪೂಜೆ ಅಂತ ಬೇಡ ಪೂಜೆ ಆಗ್ತದೆ ಮಧ್ಯಾಹ್ನ. ಮರು ದಿವಸ 5ನೇ ತಾರೀಕಿಗೆ ರಥ ಇಲ್ಲಿಂದ ಹೋಗ್ತದೆ ಬನಶಂಕರಿ ಗುಡಿಗೆ. ಅಲ್ಲಿ ಮುಖಾಂತರ 6ನೇ ತಾರೀಕಿಗೆ ಬತ್ತಿಗೆ ಬರೋದು 7ನೇ ತಾರೀಕಿಗೆ. ಈ ಉತ್ಸವ ಅಂದರೆ ಏನಂಬುದು, ನಮ್ಮ ಮಠದ 3 ಸ್ವಾಮಿಗಳು ಇದ್ದಾರಲ್ಲ, ದಿನಂಕ ಭಾರತಿ ದೇವಗೋಸ್ವಾಮಿ ಸ್ವಾಮಿಗಳು, ಅವ್ರ ಸಮಾಧಿ ಮಠದ ಇಲ್ಲಿ ಹಿಂದುಗಡೆ ಇದೆ. ಅವರ ಸಮಾಧಿಗೆ ಉತ್ಸವ ತಗೊಂಡು ಈ ಜಾತ್ರೆ ಆಗ್ತದೆ. ಶಂಕರಲಿಂಗ ಜಾತ್ರೆ ಇರೋದು ಶಿವಾದ್ರಿಗೆ. ಈ ಜಾತ್ರೆ ಇರೋದು ಆ ಸ್ವಾಮಿಗಳು ಆರಾಧನೆ ನಿಮಿತ್ತವಾಗಿ ಜಾತ್ರೆ ಆಗ್ತದೆ. ಈ ಹಳೆ ಗುಡಿ ಇತ್ತಲ್ಲ, ಹಿಂದಿನ ಕಾಲದಲ್ಲಿ ಚಾಲುಕ್ಯ ಗಾದಿಗಳಂತ ಆ ಗುಡಿಯನ್ನೇ ನಾವು ಮತ್ತು 3 ಸಭದಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲ ಬಣ್ಣ ತೆಗೆದುಬಿಟ್ಟು, ಎಲ್ಲ ಆರ್ನಮೆಂಟ್ ಇಲ್ಲ, ಯಾವುದು ಟೈಲ್ಸ್ ಇಲ್ಲ, ಎಲ್ಲ ತೆಗೆದುಬಿಟ್ಟು ಹಳೆ ಗುಡಿ ಹೆಂಗಿತ್ತು ಹಾಗೆ ಮಾಡ್ತಾ ಇದ್ದೇವೆ. ಇಲ್ಲ ಒಳಗಿನ ಕೆತ್ತನೆ ಕೆಲಸ ಎಲ್ಲ ಜನರಿಗೆ ಕಾಣ್ತಾ ಇದೆ. ಈ ಎಲ್ಲ ಗುಡಿಗಳು ಚೆನ್ನಾಗಿದೆ. ಗುಡಿ ಮುಂದೆ ದಕ್ಷಿಣಾಮೂರ್ತಿ, ಆಂಜನೇಯ ಈ ಮೂರ್ತಿಗಳನ್ನು ಸ್ಥಾಪನೆ ಮಾಡಿದ್ದೇವೆ. ಇದೇ ರೀತಿಯಾಗಿ ಹಿಂದುಗಡೆ ಒಂದು ಅಡುಗೆ ಮನೆ ಮಾಡಿದ್ದೇವೆ. ಇದರ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಿಕ್ಕೆ. ನಾಳೆ ಇದೆಲ್ಲ ಉದ್ಘಾಟನೆ ನಾಳೆ ಆಗ್ತದೆ. ಅದಕ್ಕೆಲ್ಲ ಕೆಲವು ನಡೆಸ್ತಾ ಇದ್ದೇವೆ. ಈಗ ಅದರಿಂದ ಎಲ್ಲ ಬಂಧುಗಳ ಜನರು ನಾಳೆ ಮಠಕ್ಕೆ ಬರ್ತಾರೆ. ಮಠ ಇರೋದು ಇದು ಎಲ್ಲರದು ಎಲ್ಲ ಬಂದಲ್ಲ. ಇದು ಜಗತ್ತಿಗೆ ಬೆಳೆಯುವಂಥ ಮಠ ಇದು, ಜಗದ್ಗುರು ಮಠ ಇದು. ಹಾಗೆ ಎಲ್ಲ ಬಂಧುಗಳು ಮಠಕ್ಕೆ ಬರ್ತಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.